ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಆಲ್ರೆಡಿ ಈ ವರ್ಷದ ಕೊನೆಯ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ. ಈ ಡಿಸೆಂಬರ್ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತದೆ ಅದರ ಪರಿಚಯವನ್ನು ಮಾಡಿಕೊಡ್ತೀನಿ. ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ, ಎಷ್ಟಕ್ಕೆ ಲಾಂಚ್ ಆಗ್ಬೋದು ತಿಳಿಸ್ಕೊಡ್ತೀನಿ. ನೀವೇನಾದರೂ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಈ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಫೋನ್ ಇಷ್ಟ ಆದರೆ, ಬಡ್ಜೆಟ್ ಅಂಡರ್ ಇದ್ದರೆ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ಐಕ್ಯೂ 13. ಇದು ನಾಳೆ ಲಾಂಚ್ ಆಗ್ತಾಯಿದೆ, ನಾಳೆನೇ ಆಯಿತಾ. ಈ ಒಂದು ಸ್ಮಾರ್ಟ್ಫೋನ್ ಫುಲ್ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನು. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ನ ಜೊತೆಗೆ ಬರುತ್ತೆ. ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದಾರೆ, ದೊಡ್ಡ ಬ್ಯಾಟ್ರಿ ಕೊಟ್ಟಿದ್ದಾರೆ, ಫಾಸ್ಟ್ ಚಾರ್ಜರು 120 ವ್ಯಾಟಿಂದು ಚಾರ್ಜರ್ನ ಜೊತೆಗೆ ಇದು ಬರುತ್ತಂತೆ. ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ನಾಳೆ, ಆಯಿತಾ. ಇದು ಸುಮಾರು 55,000 ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರೈಸ್ ರಿವೀಲ್ ಆಗಿಲ್ಲ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಒಟ್ಟಿಗೆ ಫೋನ್ ಅಂತೂ ಬೆಂಕಿ ಇದೆ, ಆಯಿತಾ. ಲುಕ್ ವೈಸ್ ಓಕೆ ಅನ್ನಿಸ್ತು, ಬಟ್ ಸ್ಪೆಸಿಫಿಕೇಷನ್ ವೈಸ್ ಅಂತೂ ಟಾಪ್ ನಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ರೆಡ್ಮಿ ನೋಟ್ 14 ಸೀರೀಸ್ ಲಾಂಚ್ ಆಗ್ತದೆ. ರೆಡ್ಮಿ ನೋಟ್ 14, ರೆಡ್ಮಿ ನೋಟ್ 14 ಪ್ರೋ ಮತ್ತು ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ 3 ಫೋನ್ಗಳನ್ನ ಕೂಡ ಒಟ್ಟಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ 9ನೇ ತಾರೀಕು ಈ 3 ಫೋನ್ಗಳು ಕೂಡ ಲಾಂಚ್ ಆಗುತ್ತೆ. ಸೊ ಈ ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ಸಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಇದ್ದರೆ, ರೆಡ್ಮಿ ನೋಟ್ 14 ಪ್ರೋನಲ್ಲಿ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ಇದೆ. ಒಂದು ಲೆವೆಲ್ಲಿಗೆ ಹೆವಿ ಪವರ್ಫುಲ್ ಅನ್ನಲ್ಲ, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇನ್ನು ರೆಡ್ಮಿ ನೋಟ್ 14ನಲ್ಲಿ ಡೈಮೆನ್ಸಿಟಿ 7025 ಅಲ್ಟ್ರಾ ಪ್ರೊಸೆಸರ್ನ ಹಾಕಿದ್ದಾರೆ. ಸೊ ಕ್ಯಾಮ್ರಾ ಎಲ್ಲ ಮೋಸ್ಟ್ಲಿ ಪ್ರೀಮಿಯಮ್ ಪ್ರೋ ಪ್ಲಸ್ನಲ್ಲಿ ಚೆನ್ನಾಗಿರುತ್ತೆ. ಬ್ಯಾಟ್ರಿ ಎಲ್ಲ 6200 mAh ಕೆಪಾಸಿಟಿ ಅಂತೆ, 90 ವ್ಯಾಟ್ ಚಾರ್ಜಿಂಗು, IP69 ಎಲ್ಲ ಕೊಡ್ತಾರಂತಪ್ಪ. ನೋಡೋಣ ಆ್ಯಕ್ಚುಲಿ ಇದೇ ಸ್ಪೆಸಿಫಿಕೇಷನ್ ಜೊತೆಗೆ ಬರುತ್ತಾ ಅಥವಾ ಏನಾರ ಚೇಂಜಸ್ ಆಗಿರುತ್ತಾ ಅಂತ. ಮುಂಚೆ ಎಲ್ಲ ಪ್ರತಿ ಸಲ ಹೇಳ್ತೀನಿ ನಾನು, ರೆಡ್ಮಿ ನೋಟ್ ಸೀರೀಸ್ ತುಂಬ ಕಡಿಮೆಗೆ ಲಾಂಚ್ ಆಗ್ತಾಯಿತ್ತು. ಬಟ್ ಇವೆಲ್ಲ 20,000 15,000 ರೂಪಾಯಿ ಮೇಲೆ ಆಯಿತು, 16-17 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ವಿವೋ ಕಡೆಯಿಂದ ಒಂದು ಫ್ಲ್ಯಾಗ್ಶಿಪ್ ಫೋನ್ ಬರ್ತಾ ಇದೆ, ವಿವೋ X200 ಸೀರೀಸಿಂದು ಫೋನು. ಸೊ ಇದು ಡೈಮೆನ್ಸಿಟಿ 9400 ಪ್ರೊಸೆಸರ್ನ ಜೊತೆಗೆ ಬರುತ್ತಂತೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇನ್ನೂ ಕೆಲವೊಂದು ಲೀಕ್ಸ್ಗಳು ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಜೊತೆಗೆ ಬರುತ್ತೆ ಅಂತಾರೆ. ಬಟ್ ಫೋಲ್ಡಲ್ಲಿ ಅವ್ರದ್ದೇನು ವಿವೋ ಎಕ್ಸ್ ಫೋಲ್ಡ್ ಏನು ಬರುತ್ತೆ ನೆಕ್ಸ್ಟು, ಅದು ಎಲೈಟ್ ಜೊತೆಗೆ ಬರುತ್ತೆ. ಈ ನಾರ್ಮಲ್ X200 ಡೈಮೆನ್ಸಿಟಿ ಜೊತೆಗೆ ಬರುತ್ತೆ ಅಂತ ಕೆಲವು ಜನ ಹೇಳ್ತಾರೆ. ಸೊ ನೋಡೋಣ. ಸೊ ಈ ಫೋನ್ ಕೂಡ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನು. ಸೊ 2 ವೇರಿಯಂಟ್ ಲಾಂಚ್ ಆಗ್ಬೋದು ಮೋಸ್ಟ್ಲಿ, X200 ಪ್ರೋ ಮತ್ತು X200 ಅಂತ. ಪ್ರೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, ಹೆವಿ ಫಾಸ್ಟ್ ಚಾರ್ಜರ್ ಅಂತೆ. ಯಾವ್ಯಾವ ಪ್ರೊಸೆಸರ್ ಯಾವುದಕ್ಕೆ ಆಗ್ತಾರೋ ಗೊತ್ತಿಲ್ಲ, ನೋಡೋಣ ಆಯಿತಾ. ಸೊ ಈ ಫೋನ್ ಈ ತಿಂಗಳ ಡಿಸೆಂಬರ್ನಲ್ಲಿ ಲಾಂಚ್ ಆಗ್ತಾಯಿದೆ, ಕನ್ಫರ್ಮ್ ಕೂಡ ಆಗಿದೆ. ನಂತರ ಮೋಟೋ ಕಡೆಯಿಂದ ಒಂದು ಎಂಟ್ರಿ ಲೆವೆಲ್ ಫೋನು, ಒಂದು 10,000 ರೂಪಾಯಿಗಿಂತ ಕಡಿಮೆಗೆ ಲಾಂಚ್ ಆಗುವಂಥ ಫೋನು, ಮೋಟೋ G35. ಇದು ನಮಗೆ 10,000 ರೂಪಾಯಿ ಒಳಗೆ ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ನ ಜೊತೆಗೆ ಬರುತ್ತಂತೆ. ಪ್ರೊಸೆಸರ್ ಯಾವುದಿರುತ್ತೆ ಅನ್ನೋದು ಇಂಪಾರ್ಟೆಂಟು, ನೋಡೋಣ ಯಾವುದ್ರ ಜೊತೆಗೆ ಲಾಂಚ್ ಮಾಡ್ತಾರೆ ಅಂತ. ಇದು ಡಿಸೆಂಬರ್ 10ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಂತರ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಹಾರ್ಟ್ 50 ಪ್ರೋ. ಈ ಒಂದು ಫೋನು ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಅಂತೆ. ಪ್ರೊಸೆಸರ್ ಕನ್ಫರ್ಮ್ ಆಗಿಲ್ಲ, IP ರೇಟಿಂಗ್ನ ಜೊತೆಗೆ ಬರುತ್ತಂತೆ. ಸೊ ಇದು ಮಿಡ್ ಡಿಸೆಂಬರ್ನಲ್ಲಿ ಬರಬಹುದು. ಹೆವಿ ಕಾಂಪಿಟೇಟಿವ್ ಆಗಿ ಫೋನ್ನ ಪ್ರೈಸ್ ಫಿಕ್ಸ್ ಮಾಡೋ ಸಾಧ್ಯತೆ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಇದಾದ ನಂತರ ರಿಯಲ್ಮಿ 14 ಸೀರೀಸು. ಇದನ್ನು ಕನ್ಫರ್ಮೇಷನ್ ಇಲ್ಲ, ಯಾವುದೇ ರೂಮರ್ ಕೂಡ ಬಂದಿಲ್ಲ. ಇದು ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳ ಲಾಂಚ್ ಆಗಬಹುದಾ ಅಂತ, ಆಯಿತಾ. ಇದು ಸೇಮ್ ರೆಡ್ಮಿ ನೋಟ್ 14 ಟೈಮಲ್ಲೇ ಲಾಂಚ್ ಆಗ್ತಾಯಿದೆ. ಸಿಮಿಲರ್ ಸ್ಪೆಸಿಫಿಕೇಷನ್, ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಇದು ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಮೋಸ್ಟ್ಲಿ ಇವರು ಕೂಡ 2-3 ಫೋನ್ ಲಾಂಚ್ ಮಾಡ್ಬೋದು ಅಂತ ಅನಿಸುತ್ತೆ ರಿಯಲ್ಮಿ 14 ಸೀರೀಸ್ನಲ್ಲಿ. ಹೆವಿ ಟಕ್ಕರ್ ಅಂದರೆ ರೆಡ್ಮಿಗಂತೂ ಟಕ್ಕರ್ ಕೊಡ್ತಾರೆ. ಬಟ್ ಈ 2 ಬ್ರ್ಯಾಂಡ್ಗಳು ಇತ್ತೀಚೆಗೆ ಅಷ್ಟೊಂದು ಕಾಂಪಿಟೇಟಿವ್ ಆಗಿಲ್ಲ. ಪ್ರೈಸ್ ಫಿಕ್ಸ್ ಮಾಡ್ಬೇಕಾದ್ರೆ ಕಡಿಮೆಗೆ ಮಾಡ್ತಿಲ್ಲ, ಆಯಿತಾ. ಈ ಟೆಕ್ನೋ ಇನ್ಫಿನಿಕ್ಸ್ ಅವರೇ ನಂಗೆ ಅನ್ನಿಸ್ದಂಗೆ ಅಂಡರ್ 15Kಗೆ ಬೆಟರ್ ಫೋನ್ಸನ್ನು ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ನೋಡೋಣ. ಇನ್ನು ಇದಾದ ನಂತರ ಐಕ್ಯೂ ಕಡೆಯಿಂದ ಇನ್ನೊಂದು ಫೋನ್ ಲಾಂಚ್ ಆಗುತ್ತೆ, ಐಕ್ಯೂ ನಿಯೋ 10 ಪ್ರೋ ಅಂತ. ಸೊ ಇದರಲ್ಲಿ
ಡೈಮಂಡ್ ಸಿಟಿ 9400 ಪ್ಲಸ್ ಪ್ರೊಸೆಸರು ಐಕ್ಯೂ ನಿಯೋ 10 ಪ್ರೋಲಿರುತ್ತಂತೆ. ಐಕ್ಯೂ 10 ನಿಯೋ 10 ಅಂತ ಇನ್ನೊಂದು ಫೋನ್ ಬರುತ್ತಂತೆ. ಸೊ ಅದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇರುತ್ತಂತೆ, ಆಯಿತಾ. ಸೊ ನನಗೆ ಈ ಸ್ಪೆಸಿಫಿಕೇಷನ್ನು ಬೆಂಕಿ ಇದೆ, ಆಯಿತಾ. 35,000-40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸ್ಪೆಸಿಫಿಕೇಷನ್ ನೋಡಿದ್ರೆ ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ. ಯೂಶ್ವಲಿ ನಿಯೋ ಸೀರೀಸ್ ಎಲ್ಲ 30,000 ರೇಂಜಲ್ಲಿ ಬರುತ್ತೆ, 30,000-35,000 ರೇಂಜಲ್ಲಿ. ನೋಡೋಣ, ಇದು ಮಿಡ್ ಡಿಸೆಂಬರ್ ಟೈಮಲ್ಲಿ ಬರುವ ಸಾಧ್ಯತೆ ಇದೆ. ಕ್ಯಾಮ್ರಾ ಎಲ್ಲ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಐಕ್ಯೂ ನಿಯೋದು ಸಖತ್ತು ಒಳ್ಳೆ ಫೋನ್ ಆಗಿತ್ತು. ಅದು 30,000-32,000 ರೇಂಜಲ್ಲಿ ಬಂದಿದ್ದು. ಈ ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದರು. ಇದು ಕೂಡ ಹಂಗೆ ಲಾಂಚ್ ಆಗ್ಬೋದು, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಇದರ ನಂತರ Xiaomi 15 ಫ್ಲ್ಯಾಗ್ಶಿಪ್ ಫೋನು, MI ಅವ್ರದ್ದು. ಯಾರು ತಗೋತಾರೆ ಅಂತ ಗೊತ್ತಿಲ್ಲ, ಬಟ್ಟಿಗೆ ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ ಅಂತೂ ಲಾಂಚ್ ಮಾಡ್ತಾರೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite IP68 ರೇಟಿಂಗು, LTP ಒಳ್ಳೆ ಡಿಸ್ಪ್ಲೇ ಎಲ್ಲ ಹಾಕ್ಬಿಟ್ಟು ಲಾಂಚ್ ಮಾಡೋ ಸಾಧ್ಯತೆ ಇದೆ. ಸೊ ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಇದು ಯಾವಾಗ ಬರುತ್ತೆ ಅಂತ. ಇದು ರೂಮರ್ಸ್ ಅಷ್ಟೇ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಮೋಸ್ಟ್ಲಿ ಈ ತಿಂಗಳ ಲಾಂಚ್ ಆಗ್ಬೋದು ಅಂತ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ. ನಂತರ OnePlus 13 ಸ್ಮಾರ್ಟ್ಫೋನ್, ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ, ನಮ್ಮ ದೇಶಕ್ಕೆ ಸದ್ಯದಲ್ಲೇ ಬರುತ್ತೆ. ಇದು ಕೂಡ ಅಷ್ಟೇ ಸ್ನ್ಯಾಪ್ಡ್ರ್ಯಾಗನ್ 8 Elite ಜೊತೆಗೆ ಬರುತ್ತೆ, ಫ್ಲ್ಯಾಗ್ಶಿಪ್ ಲೆವೆಲ್ ಫೋನು. ಈ Xiaomi 15 ನಂಗೆ ಅನ್ನಿಸ್ದಂಗೆ ಒಂದು 65,000-70,000 ರೇಂಜಲ್ಲಿ ಬಂದರೆ ನಂಗೆ ಅನ್ನಿಸ್ದಂಗೆ OnePlus 13 ಮೋಸ್ಟ್ಲಿ ಒಂದು 60,000 ರೇಂಜಲ್ಲಿ ಬರಬಹುದು ಅಂತ ಅನಿಸುತ್ತೆ Xiaomi 13. ಸೊ ಇದು ಕೂಡ ಫುಲ್ ಫ್ಲ್ಯಾಗ್ಶಿಪ್ ಲೆವೆಲಲ್ಲಿರುತ್ತೆ. ಇನ್ನು ಕೊನೆಯದಾಗಿ HMD ಕಡೆಯಿಂದ ಒಂದು ಫೋನ್ ಬರುತ್ತಂತೆ, ಫ್ಯೂಷನ್ ಅಂತ. ಇದು ಕೂಡ ಡಿಸೆಂಬರ್ ಲಾಂಚ್ ಆಗ್ಬೋದು. ಗ್ಲೋಬಲಾಗಿ ಆಲ್ರೆಡಿ ಬಂದುಬಿಟ್ಟಿದೆ. ಸೊ ನಮ್ಮ ದೇಶದಲ್ಲಿ ಇದು ಬರಬಹುದು, ಆಯಿತಾ. ಇದು ಸ್ಪೆಸಿಫಿಕೇಷನ್ ವೈಸ್ ಅಷ್ಟೇ. ಬಟ್ ಇದರಲ್ಲಿ ಇವ್ರು ಕೊಟ್ಟಿರುವಂಥ ಒಂದು ಯುನೀಕ್ ಫೀಚರ್ ಏನಪ್ಪ ಅಂದರೆ, ಎಕ್ಸಸರೀಸನ್ನ ನಾವು ಹಾಕೊಬೋದು. ಈ ಫೋನಿಗೆ ಜಾಯ್ಸ್ಟಿಕ್ನ ಕನೆಕ್ಟ್ ಮಾಡ್ಕೊಬೋದು. ಪಿನ್ ಕೊಟ್ಟಿದ್ದಾರೆ, ಆಯಿತಾ, ಫೋನಿಂದ. ಸೊ ಆರಾಮಾಗಿ ನಾವು ಜಾಯ್ಸ್ಟಿಕ್ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಬ್ಯಾಕ್ ಕವರಿಗೆ ನೀವು ಆಕ್ಸೆಸರೀಸ್ ಏನಾದರೂ ಹಿಂದ್ಗಡೆ, ಫಾರ್ ಎಕ್ಸಾಂಪಲ್ ತೋರಿಸ್ತಿದೆ ನಾನು ನಿಮಗೆ, ಫ್ಲ್ಯಾಶ್ ಇರುವಂಥ ಒಂದು ಬ್ಯಾಕ್ ಕವರು. ಆ ಬ್ಯಾಕ್ ಕವರು ನಿಮ್ಮ ಫೋನಿಗೆ ಆ ಪಿನ್ನ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಆಕ್ಸೆಸರೀಸ್ಗಳನ್ನು ಸಪೋರ್ಟ್ ಮಾಡುವಂಥ ಫೋನು. ಸ್ಪೆಸಿಫಿಕೇಷನ್ ಓಕೆ, ಬಟ್ ಈ ಆಕ್ಸೆಸರೀಸ್ ಆಪ್ಷನ್ ಕೊಟ್ಟಿರುವಂಥದ್ದು ನನಗೆ ಸ್ವಲ್ಪ ಯುನೀಕ್ ಅನ್ನಿಸ್ತು. ನೋಡೋಣ ನಮ್ಮ ದೇಶಕ್ಕೆ ಬಂದರೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಫೋನ್ ಇಷ್ಟ ಆಗಿದ್ದರೆ ನೀವು ನೋಡಿ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಂಗೆ ಅನ್ನಿಸ್ತಂಗೆ ಮೋಸ್ಟ್ ಅವೈಟೆಡ್ ಅಂದರೆ ಐಕ್ಯೂ 13 ಮತ್ತು ರೆಡ್ಮಿ ನೋಟ್ 14 ಸೀರೀಸು. ವಿವೋ X200 ಸೀರೀಸ್ ಕೂಡ ಅಷ್ಟೇ, ಆಯಿತಾ, ಒಳ್ಳೆ ಬೆಂಕಿ, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಕೊಡುವಂಥ ಸೀರೀಸ್ ಅದು. ಅದು ಬಿಟ್ಟರೆ ಐಕ್ಯೂ ನಿಯೋ ಕೂಡ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಫೋನ್ ಆಗುತ್ತೆ. ತುಂಬ ಜನ OnePlus 13ಗೂ ಸಹ ವೆಯ್ಟ್ ಮಾಡ್ತಿರ್ಬೋದು. ನೋಡಿ, ಫೋನ್ಗಳು ಚೆನ್ನಾಗಿದ್ದಾವೆ, ಎಲ್ಲ ಆಲ್ಮೋಸ್ಟ್ ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ಗಳಿದ್ದಾವೆ. ಪರ್ಚೇಸ್ ಮಾಡೋರು ವೆಯ್ಟ್ ಮಾಡಿ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.